ಅಂಡರ್ಗೇರ್ನ ಹೈ ರೆಸಲ್ಯೂಷನ್ ಫೋಟೋಗಳನ್ನ ತಗೊಳುತ್ತೆ. ಓ, ಆಮೇಲೆ ಏನಾದ್ರೂ ಪಾರ್ಟ್ಸ್ ಲೂಸ್ ಆಗಿದ್ರೆ, ನೇತಾಡ್ತಾ ಇದ್ರೆ ಅಥವಾ ಏನಾದ್ರೂ ಮಿಸ್ ಆಗಿದ್ರೆ ಅದನ್ನ ಆಟೋಮ್ಯಾಟಿಕ್ ಆಗಿ ಪತ್ತೆ ಮಾಡುತ್ತೆ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ನಮಸ್ಕಾರ. ಈ ಡೀಪ್ ಡೈವ್ಗೆ ಸ್ವಾಗತ. ಇವತ್ತು ನಮ್ಮ ಹತ್ರ ಇರೋ ಮೂಲಗಳು ನೋಡಿ, ಒಂತರಹ ಕುತೂಹಲಕಾರಿ ಮಿಶ್ರಣ ಇದೆ. ಅಂದ್ರೆ ಹಳೆಯ ಕಾಲದ ಸಂರಕ್ಷಣೆ, ಈಗಿನ ಹೊಸ ಟೆಕ್ನಾಲಜಿ ಮತ್ತೆ ನಮ್ಮ ಪ್ರಾಚೀನ ಜ್ಞಾನ, ಇದನ್ನೆಲ್ಲ ಹೇಗೆ ಕಾಪಾಡ್ತಿದ್ದಾರೆ ಅಂತ ಭಾರತದಲ್ಲಿ ನಡೀತಿರೋ ಕೆಲವು ದೊಡ್ಡ ಪ್ರಯತ್ನಗಳ ಬಗ್ಗೆ ಮಾತಾಡೋಣ. ಹೌದು, ತುಂಬಾನೇ ಇಂಟ್ರೆಸ್ಟಿಂಗ್ ಕಾಂಬಿನೇಷನ್. ಒಂದ್ ಕಡೆ 17ನೇ ಶತಮಾನದ ಮರಾಠ ಮಿಲಿಟರಿ ತಂತ್ರಜ್ಞಾನಕ್ಕೆ ಈಗ ಜಗತ್ತಿನ ಮನ್ನಣೆ ಸಿಗ್ತಾ ಇದೆ. ಆಮೇಲೆ ಇನ್ನೊಂದ್ ಕಡೆ ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ AI, ಅದು ಹೇಗೆ ರೈಲ್ವೆ ಸೇಫ್ಟಿನ ಜಾಸ್ತಿ ಮಾಡ್ತಿದೆ ಅಂತಾನೂ ಇದೆ. ಸರಿ ಸರಿ. ಮತ್ತೆ ಕೊನೆಗೆ ನಮ್ಮ ದೇಶದ ಆ ಅತಿ ದೊಡ್ಡ ಹಸ್ತಪ್ರತಿಗಳ ಸಂಗ್ರಹ ಇದೆಯಲ್ಲ, ಅದನ್ನ ಉಳಿಸ್ಕೊಳ್ಳಕ್ಕೆ ಒಂದು ದೊಡ್ಡ ಹೆಜ್ಜೆ ಇಡ್ತಿದ್ದಾರೆ. ಅದ್ರ ಬಗ್ಗೆನೂ ನೋಡೋಣ. ಓಕೆ, ಹಾಗಾದ್ರೆ ಶುರು ಮಾಡೋಣ. ಮೊದಲು ಹಿಸ್ಟ್ರಿ ಕಡೆ ಹೋಗೋಣ. ಅಕ್ಷರಶಃ ಒಂದು ಸ್ಮಾರಕದ ವಿಷಯ ಇದು. ಮರಾಠ ಮಿಲಿಟರಿ ಕೋಟೆಗಳು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಲಿಸ್ಟಿಗೆ 12 ಕೋಟೆಗಳನ್ನ ನಾಮಿನೇಟ್ ಮಾಡಿದ್ದಾರೆ ಅಂತ ಸುದ್ದಿ. ಇದು ದೊಡ್ಡ ವಿಷಯ ಅಲ್ವಾ? ಹೌದು, ಖಂಡಿತ ದೊಡ್ಡ ವಿಷಯ. ಇದರಿಂದ ಭಾರತದ ಒಟ್ಟು ಸೈಟ್ಗಳ ಸಂಖ್ಯೆ 44ಕ್ಕೆ ಏರುತ್ತೆ. ವಾವ್! ಇಲ್ಲಿ ಗಮನಿಸಬೇಕಾದ್ದು ಏನಂದ್ರೆ, ಯುನೆಸ್ಕೋದ 2 ಮುಖ್ಯ ಮಾನದಂಡಗಳ ಅಡಿಯಲ್ಲಿ ಇದಕ್ಕೆ ಮಾನ್ಯತೆ ಸಿಗ್ತಾ ಇದೆ. ಒಂದು ಮಾನದಂಡ 4 ಅಂದ್ರೆ ಅಸಾಧಾರಣ ವಾಸ್ತುಶಿಲ್ಪ. ಇನ್ನೊಂದು ಮಾನದಂಡ 6 ಅಂದ್ರೆ ಐತಿಹಾಸಿಕವಾಗಿ ತುಂಬಾ ಮುಖ್ಯವಾದ ಘಟನೆಗಳು, ಸಂಪ್ರದಾಯಗಳಿಗೆ ಸಂಬಂಧಿಸಿದ್ದು. ಇದು ಆ 17ರಿಂದ 19ನೇ ಶತಮಾನದ ಮರಾಠ ಮಿಲಿಟರಿ ವ್ಯವಸ್ಥೆಗೆ ಸಿಗ್ತಾ ಇರೋ ಮೊದಲ ಅಧಿಕೃತ ಜಾಗತಿಕ ಮನ್ನಣೆ ಅಂತಾನೆ ಹೇಳ್ಬೋದು. ಅಂದ್ರೆ ಇವು ಕೇವಲ ಕೋಟೆಗಳಲ್ಲ. ಖಂಡಿತ ಅಲ್ಲ. ಇವು ಬರೀ ಕಲ್ಲಿನ ಕಟ್ಟಡಗಳಲ್ಲ. ಆ ಕಾಲದಲ್ಲಿ ಅಲ್ಲಿನ ಪರಿಸರ ಅಂದ್ರೆ ಬೆಟ್ಟ ಇರ್ಲಿ, ಸಮುದ್ರ ತೀರ ಇರ್ಲಿ ಅಥವಾ ದ್ವಿಮಾನೆ ಇರ್ಲಿ, ಅದನ್ನ ರಕ್ಷಣೆ ಮತ್ತೆ ಆಡಳಿತಕ್ಕೆ ಎಷ್ಟು ಬುದ್ಧಿವಂತಿಕೆಯಿಂದ ಬಳಸ್ಕೊಂಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇವು. ಉದಾಹರಣೆಗೆ ನೀವು ಹೇಳಿದಾಗೆ ಮಹಾರಾಷ್ಟ್ರದಲ್ಲಿರೋ ಸಾಲ್ಹೇರ್ ಕೋಟೆ ಅತಿ ಎತ್ತರದ ಗಿರಿದುರ್ಗ ಅದು. ಹೌದು. ಶಿವಾಜಿ ಮಹಾರಾಜರ ಜನ್ಮಸ್ಥಳ ಶಿವನೇರಿ. ಅಥವಾ ತಮಿಳುನಾಡಲ್ಲಿರೋ ಜಿಂಜಿ ಕೋಟೆ, ಅದನ್ನ ಪೂರ್ವದ ಟ್ರಾಯ್ ಅಂತಾರಲ್ಲ. ಹೌದು ಹೌದು. ಸೊ ಇವೆಲ್ಲ ಬರೀ ಕಟ್ಟಡಗಳಲ್ಲ, ಬದಲಿಗೆ ಒಂಥರ ಸ್ಟ್ರಾಟಜಿಕ್ ಜೀನಿಯಸ್ನ ಉದಾಹರಣೆಗಳು ಅಲ್ವಾ? ಖಂಡಿತವಾಗಿ ಈ ಕೋಟೆಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಅವು ಪರಿಸರಕ್ಕೆ ಎಷ್ಟು ಚೆನ್ನಾಗಿ ಹೊಂದಿಕೊಂಡಿವೆ, ಮಿಲಿಟರಿ ಮತ್ತೆ ಸಾಮಾನ್ಯ ಆಡಳಿತ ಎರಡನ್ನೂ ಹೇಗೆ ಒಟ್ಟಿಗೆ ನಿಭಾಯಿಸ್ತಾ ಇದ್ರು, ಅಧಿಕಾರ ಒಂದೇ ಕಡೆ ಇರದೆ ವಿಕೇಂದ್ರೀಕರಣ ಆಗಿತ್ತು, ಮತ್ತೆ ನೌಕಾ ಶಕ್ತಿ ಕೂಡ ಎಷ್ಟು ಬಲವಾಗಿತ್ತು ಅಂತ. ಖಾಂಡೇರಿ, ಸುವರ್ಣದುರ್ಗ, ಸಿಂಧುದುರ್ಗ ಈ ದ್ವೀಪ ಕೋಟೆಗಳು ಅದಕ್ಕೆ ಒಳ್ಳೆ ಉದಾಹರಣೆ. ಈ ಯುನೆಸ್ಕೋ ನಾಮಿನೇಷನ್ನಿಂದ ಶಿವಾಜಿ ಮಹಾರಾಜರ ಆಡಳಿತದ ಒಂದು 360 ಡಿಗ್ರಿ ನೋಟ ಸಿಗುತ್ತೆ. ಮಹಾರಾಷ್ಟ್ರ ಮತ್ತು ತಮಿಳುನಾಡಿನ ಬೇರೆ ಬೇರೆ ಕಡೆ ಇರೋ ಈ ತಾಣಗಳಿಗೆ ಜಾಗತಿಕ ಮಟ್ಟದಲ್ಲಿ ಒಂದು ಗುರುತು ಸಿಕ್ಕ ಹಾಗಾಗುತ್ತೆ. ಸರಿ, ಇತಿಹಾಸದ ರಕ್ಷಣಾ ತಂತ್ರಗಳಿಂದ ಇವತ್ತಿನ ಪ್ರಯಾಣಗಳನ್ನ ಸೇಫ್ ಮಾಡೋ ಟೆಕ್ನಾಲಜಿ ಕಡೆ ಬರೋಣ. ಇಂಡಿಯನ್ ರೈಲ್ವೇಸ್ DFCCIL ಇದೆಯಲ್ಲ, ಅವರ ಜೊತೆ ಸೇರಿ ಸೇಫ್ಟಿ ಚೆಕ್ಗಳಿಗೆ AI ಬಳಸ್ತಿದ್ದಾರೆ ಅನ್ನೋ ಸುದ್ದಿ ಇದೆಯಲ್ಲ, ಅದು ಹೇಗೆ ಕೆಲಸ ಮಾಡುತ್ತೆ? ಹೌದು, ಇದು ನಿಜಕ್ಕೂ ಒಂದು ದೊಡ್ಡ ಬದಲಾವಣೆ. ಅವರು MVIS ಅಂತ, ಅಂದ್ರೆ ಮಷೀನ್ ವಿಷನ್ ಇನ್ಸ್ಪೆಕ್ಷನ್ ಸಿಸ್ಟಮ್ ಅಂತ ಒಂದನ್ನು ಅಳವಡಿಸ್ತಾ ಇದ್ದಾರೆ. MVIS, ಓಕೆ. ಇದು ಬೇಸಿಕಲಿ ಒಂದು AI ಮತ್ತೆ ಮಷೀನ್ ಲರ್ನಿಂಗ್ ML ಬಳಸೋ ಸಿಸ್ಟಮ್. ಟ್ರೈನ್ ಹೋಗ್ತಾ ಇರೋವಾಗಲೇ ಅದರ ಕೆಳಭಾಗದ ಅಂದ್ರೆ ಅಂಡರ್ಗೇರ್ನ ಹೈ ರೆಸಲ್ಯೂಷನ್ ಫೋಟೋಗಳನ್ನ ತಗೊಳುತ್ತೆ. ಆಮೇಲೆ ಏನಾದ್ರೂ ಪಾರ್ಟ್ಸ್ ಲೂಸ್ ಆಗಿದ್ರೆ, ನೇತಾಡ್ತಾ ಇದ್ರೆ ಅಥವಾ ಏನಾದ್ರೂ ಮಿಸ್ ಆಗಿದ್ರೆ ಅದನ್ನ ಆಟೋಮ್ಯಾಟಿಕ್ ಆಗಿ ಪತ್ತೆ ಮಾಡುತ್ತೆ. ರಿಯಲ್ ಟೈಮ್ ಅಲರ್ಟ್ ಕೂಡ ಕೊಡುತ್ತೆ. ಅಂದ್ರೆ ಸರಳವಾಗಿ ಹೇಳೋದಾದ್ರೆ, ಈ ಕ್ಯಾಮೆರಾಗಳು, ಸ್ಮಾರ್ಟ್ ಸಾಫ್ಟ್ವೇರ್ ಎಲ್ಲ ಸೇರಿ
ಮನುಷ್ಯರು ನೋಡೋ ತರಾನೇ, ಆದ್ರೆ ಇನ್ನೂ ಸ್ಪೀಡಾಗಿ, ಸುಸ್ತಾಗದೆ ತಪ್ಪುಗಳನ್ನ ಹುಡುಕ್ತಾರಾ ಅನ್ಬೋದಾ? ಹೌದು, ಹೆಚ್ಚು ಕಡಿಮೆ ಹಾಗೇನೆ. ಇಂಡಿಯನ್ ರೈಲ್ವೇಸ್ನಲ್ಲಿ ಇದು ಮೊದಲನೇ ಪ್ರಯತ್ನ ಅನ್ನೋದು ನಿಜಕ್ಕೂ ಇಂಟ್ರೆಸ್ಟಿಂಗ್. ಇದರ ಪರಿಣಾಮಗಳೇನು? ಆಕ್ಚುಲಿ ಇದರ ಮುಖ್ಯ ಪರಿಣಾಮ ಅಂದ್ರೆ ಸುರಕ್ಷತೆ ಗಣನೀಯವಾಗಿ ಹೆಚ್ಚಾಗುತ್ತೆ. ಮನುಷ್ಯರು ಪರಿಶೀಲನೆ ಮಾಡೋದರ ಮೇಲಿನ ಅವಲಂಬನೆ ಕಮ್ಮಿ ಆಗುತ್ತೆ. ಮತ್ತೆ ಅಪಘಾತಗಳು, ವಿಳಂಬಗಳು ಆಗೋ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತೆ. ಇದು ಒಂಥರ ಸಮಸ್ಯೆ ಬರೋ ಮೊದಲೇ ಅದನ್ನ ಪತ್ತೆ ಹಚ್ಚಿ ಸರಿಪಡಿಸೋ ತರ ಪ್ರೊಆಕ್ಟಿವ್ ಮೇಂಟೆನೆನ್ಸ್ ಅಂತೀವಲ್ಲ ಹಾಗೆ. ಹೌದು, ಪ್ರೊಆಕ್ಟಿವ್ ಮೇಂಟೆನೆನ್ಸ್. ಸೊ ಲೇಟೆಸ್ಟ್ ಟೆಕ್ನಾಲಜಿ ಬಳಸಿ ಪ್ಯಾಸೆಂಜರ್ಸ್ ಮತ್ತೆ ಗೂಡ್ಸ್ ಎರಡರ ಸೇಫ್ಟಿನೂ ಜಾಸ್ತಿ ಮಾಡೋಕೆ ಇದೊಂದು ದೊಡ್ಡ ಹೆಜ್ಜೆ. ಸರಿ, ಈಗ ಲೇಟೆಸ್ಟ್ ಟೆಕ್ನಾಲಜಿಯಿಂದ ಮತ್ತೆ ಪ್ರಾಚೀನ ಜ್ಞಾನದ ಕಡೆಗೆ, ಆ ನಮ್ಮ ಹಳೆಯ ಸಂಪತ್ತಿನ ಕಡೆಗೆ ಹೋಗೋಣ. ಭಾರತದಲ್ಲಿ ಮೊಟ್ಟಮೊದಲ ಬಾರಿಗೆ ಗ್ಲೋಬಲ್ ಮ್ಯಾನುಸ್ಕ್ರಿಪ್ಟ್ ಹೆರಿಟೇಜ್ ಕಾನ್ಫರೆನ್ಸ್ ಆಯೋಜಿಸ್ತಾ ಇದ್ದಾರೆ ಅಂತ ಕೇಳಿದೆ. ಇದು ನಿಜಕ್ಕೂ ದೊಡ್ಡ ವಿಷಯ ಅಲ್ವಾ? ಹೌದು, ಇದು ತುಂಬಾ ಐತಿಹಾಸಿಕವಾದ ಒಂದು ಸಮ್ಮೇಳನ. ಈ ಸೆಪ್ಟೆಂಬರ್ನಲ್ಲಿ ನವದೆಹಲಿಯಲ್ಲಿ ನಡೆಯುತ್ತೆ. ಇದರ ಟೈಮಿಂಗ್ ಕೂಡ ವಿಶೇಷವಾಗಿದೆ. ಸ್ವಾಮಿ ವಿವೇಕಾನಂದರು 1893ರಲ್ಲಿ ಚಿಕಾಗೋದಲ್ಲಿ ಭಾಷಣ ಮಾಡಿದ್ರಲ್ಲ, ಅದರ ನೆನಪುಗಾಗಿ ಇದನ್ನ ಆಯೋಜಿಸ್ತಾ ಇದ್ದಾರೆ. ಓ ನೈಸ್. ಇದ್ರ ಗುರಿ ಬಹಳ ದೊಡ್ಡದು. ಭಾರತದಲ್ಲಿ ಸುಮಾರು ಅಂದಾಜು 10 ಮಿಲಿಯನ್ ಅಂದ್ರೆ 1 ಕೋಟಿಗೂ ಹೆಚ್ಚು ಹಸ್ತಪ್ರತಿಗಳು ಇವೆ ಅಂತಾರೆ. ವಾವ್, 1 ಕೋಟಿ! ಆರ್ಕೈವ್ ಮಾಡೋಕೆ ಎಐ ತಂತ್ರಜ್ಞಾನವನ್ನ ಹೇಗೆ ಬಳಸಬಹುದು ಅನ್ನೋದ್ರ ಬಗ್ಗೆ ಜಗತ್ತಿನ ಬೇರೆ ಬೇರೆ ದೇಶಗಳ ಜೊತೆ ಸೇರಿ ಕೆಲಸ ಮಾಡೋದು, ಇದೆಲ್ಲ ಇದರ ಉದ್ದೇಶ. 10 ಮಿಲಿಯನ್ ಹಸ್ತಪ್ರತಿಗಳು, ಅದನ್ನು ಊಹಿಸಿಕೊಳ್ಳೋಕು ಕಷ್ಟ. ಸರಿ, ಹಾಗಾದ್ರೆ ಈ ಸಮ್ಮೇಳನದಿಂದ ಈ ನಮ್ಮ ಜ್ಞಾನದ ಭಂಡಾರವನ್ನ ಕಾಪಾಡೋಕೆ ಹೇಗೆ ಸಹಾಯ ಆಗುತ್ತೆ? ಅಂದ್ರೆ ಸೈನ್ಸ್, ಫಿಲಾಸಫಿ, ಮೆಡಿಸಿನ್ ಏನೆಲ್ಲ ಇದೆ ಅದರಲ್ಲಿ? ಇದು ಭಾರತವನ್ನ ಜಾಗತಿಕ ಮಟ್ಟದಲ್ಲಿ ಜ್ಞಾನದ ನಾಯಕನಾಗಿ ನಿಲ್ಲಿಸೋಕೆ ಒಂದು ಮುಖ್ಯವಾದ ಹೆಜ್ಜೆ. ಈ ಸಮ್ಮೇಳನದಲ್ಲಿ ನವದೆಹಲಿ ಘೋಷಣೆ ಅಂತ ಕೆಲವು ನಿರ್ಣಯಗಳನ್ನ ಕೈಗೊಳ್ಳುವ ಸಾಧ್ಯತೆ ಇದೆ. ಅದರ ಜೊತೆಗೆ ಯುವ ಸಂಶೋಧಕರು ಈ ಹಸ್ತಪ್ರತಿಗಳ ಬಗ್ಗೆ ಹೆಚ್ಚು ಅಧ್ಯಯನ ಮಾಡೋಕೆ ಪ್ರೋತ್ಸಾಹ ಕೊಡೋಕೆ ಹಸ್ತಪ್ರತಿ ಸಂಶೋಧನಾ ಪಾಲುದಾರ ಅಂತ, ಅಂದ್ರೆ ಮ್ಯಾನುಸ್ಕ್ರಿಪ್ಟ್ ರಿಸರ್ಚ್ ಪಾರ್ಟ್ನರ್ MRP ಪ್ರೋಗ್ರಾಂ ಶುರು ಮಾಡೋ ನಿರೀಕ್ಷೆನೂ ಇದೆ. ಓ, MRP ಪ್ರೋಗ್ರಾಂ? ಹೌದು. ಇದರಿಂದ ನಮ್ಮ ಹಳೆಯ ಜ್ಞಾನ ಮುಂದಿನ ಪೀಳಿಗೆಗೆ ಹೋಗುತ್ತೆ. ಅದ್ರ ಬಗ್ಗೆ ಇನ್ನೂ ಹೆಚ್ಚು ರಿಸರ್ಚ್ ನಡೆಯುತ್ತೆ. ಹಾಗಾದ್ರೆ ನಾವು ಇವತ್ತು ನೋಡಿದ್ದು ಒಂದು ಕಡೆ 17ನೇ ಶತಮಾನದ ಕೋಟೆಗಳ ಆ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ಗೆ ಗ್ಲೋಬಲ್ ರೆಕಗ್ನಿಷನ್ ಸಿಗೋದು, ಇನ್ನೊಂದು ಕಡೆ ಇವತ್ತಿನ ರೈಲ್ವೆ ಪ್ರಯಾಣ ಎಐನಿಂದ ಸೇಫ್ ಆಗ್ತಿರೋದು, ಮತ್ತೆ ಸಾವಿರಾರು ವರ್ಷಗಳ ಹಿಂದಿನ ಆ ಲಿಖಿತ ಜ್ಞಾನವನ್ನ ಲೇಟೆಸ್ಟ್ ಟೆಕ್ನಾಲಜಿ ಬಳಸಿ ಕಾಪಾಡೋ ಪ್ರಯತ್ನ. ನಿಜಕ್ಕೂ ಭೂತ, ವರ್ತಮಾನ, ಭವಿಷ್ಯ ಎಲ್ಲವೂ ಸೇರಿದ ಹಾಗೆ ಇದೆ. ಖಂಡಿತವಾಗಿಯೂ. ಪರಂಪರೆಗೂ ಹೊಸ ಆವಿಷ್ಕಾರಗಳಿಗೂ ಇರೋ ಸಂಬಂಧವನ್ನ ಇದು ಚೆನ್ನಾಗಿ ತೋರಿಸುತ್ತೆ. ನಮ್ಮ ಹಳೆ ಕಾಲದ ಬುದ್ಧಿವಂತಿಕೆ, ಆ ಕೋಟೆಗಳ ಹಿಂದಿನ ತಂತ್ರಗಾರಿಕೆ, ಅದನ್ನ ಅರ್ಥ ಮಾಡ್ಕೊಳ್ಳೋದು ಎಷ್ಟು ಮುಖ್ಯವೋ ಹಾಗೇನೆ ಇವತ್ತಿನ ಸಮಸ್ಯೆಗಳಿಗೆ ಎಐ ತರದ ಹೊಸ ಟೆಕ್ನಾಲಜಿಯನ್ನ ಬಳಸ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಖಂಡಿತ. ನಮ್ಮ ಕೇಳುಗರು ಸ್ವಲ್ಪ ಯೋಚನೆ ಮಾಡೋಕೆ ಇಲ್ಲೊಂದು ಕೊನೆ ಪ್ರಶ್ನೆ ಅಥವಾ ಯೋಚನೆ ಇದೆ ನೋಡಿ. ಈಗ ನಾವು ಹಳೆಯ ಹಸ್ತಪ್ರತಿಗಳನ್ನ ಡಿಜಿಟೈಸ್ ಮಾಡ್ತಿದ್ದೀವಿ, ಹಳೆಯ ಕಟ್ಟಡಗಳನ್ನ ಗಟ್ಟಿ ಮಾಡ್ತಿದ್ದೀವಿ. ಆದ್ರೆ ಮುಂದಿನ ಜನಾಂಗದವರು ನಮ್ಮ ಈ ಕಾಲದ ಅತ್ಯಂತ ಮುಖ್ಯವಾದ ಪರಂಪರೆ ಅಂತ ಯಾವುದನ್ನ ನೋಡ್ತಾರೆ? ಅದು ಡಿಜಿಟಲ್ ಆಗಿರುತ್ತಾ ಅಥವಾ ಈ ತರಹ ಭೌತಿಕವಾಗಿರುತ್ತಾ? ಮತ್ತೆ ಆ ಪರಂಪರೆಯನ್ನ ಅರ್ಥಪೂರ್ಣವಾಗಿ ಸಂರಕ್ಷಿಸೋಕೆ ನಾವೀಗಲೇ ಏನೆಲ್ಲ ಮಾಡಬಹುದು?